ಈಗ ಆ ಧರ್ಮಪತ್ನಿ ಅಂತಕ್ಕಂಥದ್ದಕ್ಕೆ ಅರ್ಥ ಹೇಳ್ಬಿಡ್ತೀನಿ. ಏನದು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಗಂಡನಿಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಂಡತಿ ಮನೆಯಲ್ಲಿ ನನ್ನನ್ನು ಕಾಯ್ತಾ ಇರ್ತಾಳೆ ಅನ್ನುವ ಮಟ್ಟಕ್ಕೆ ರಿಪೇರಿ ಮಾಡಬೇಕು ಅನ್ನೋ ಸಮಯ ಯಾವುದು ಅಂದರೆ ಸಂಧ್ಯಾ ಸಮಯ. ಹೆಂಡತಿ ಮಾತನ್ನು ಕೇಳಬೇಕು, ಹೆಂಡತಿ ಹೇಳ್ದಂಗೆ ಜೀವನದಲ್ಲಿ ನಡ್ಕೋಬೇಕು. ನನಗೆ ಸಿಕ್ಕಿರುವಂಥ ಹೆಂಡತಿ ಪ್ರತಿಯೊಂದು ರೂಪದಲ್ಲಿ ನಮಗೆ ದೇವತೆ ಥರ ಬಂದಿದ್ದಾಳೆ ಅನ್ನುವಂತಹ ಪ್ರೀತಿ ಗಂಡನಲ್ಲಿ ಉತ್ಪತ್ತಿ ಆಗಬೇಕು. ಆ ಉತ್ಪತ್ತಿ ಆಗಬೇಕಾದ್ರೆ ಇವಳು ಧರ್ಮಪತ್ನಿ ಆಗಿರಬೇಕು. ಧರ್ಮಪತ್ನಿ ಹೆಸರೇಳದ ಸಾಲದು, ಧರ್ಮಪತ್ನಿ ಆಗಬೇಕಾದ್ರೆ ಏನು ಮಾಡಬೇಕು? ಇದಕ್ಕೇನು ಹೇಳ್ತೀವಿ ಅಂದರೆ ವ್ರತನಿಷ್ಠೆ ಅಂತೀವಿ. ವ್ರತ ನಿಷ್ಠೆ ಅಂತೀವಿ. ವ್ರತನಿಷ್ಠೆ ಅಂದರೆ ಏನು ಅಂದರೆ, ಇದು ಭಾರಿ ತಮಾಷೆಯಾದ ವಿಷಯ. ಪತಿವ್ರತ ಅಂತ ಹೇಳ್ತೀವಿ. ಇಲ್ಲಿ ಹೆಂಗೆ ಅಪಹಾಸ್ಯ ಆಗೋಗಿದೆ ಅಂದರೆ, ಪತಿವ್ರತ ಅನ್ನೋದಕ್ಕೆ ಋತಿನಿಷ್ಠೆ ಅಂತೆ. ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಕರ್ತವ್ಯವಾಗಿ ಮಾಡಬೇಕು ಅದನ್ನು ವ್ರತ ಅಂತ ಹೇಳ್ತಾರೆ. ನಾವು ಪೂಜೆ ಮಾಡೋದನ್ನು ವ್ರತಕ್ಕೆ ಸೇರಿಸ್ಕೋತೀವಿ. ಸಮಯವನ್ನು ಅನುಸರಿಸಿ ಯಾವುದೇ ಕರ್ತವ್ಯಗಳನ್ನು ಮಾಡ್ತಕ್ಕಂಥದ್ದೇ ವ್ರತನಿಷ್ಠೆ. ಆ ವ್ರತನಿಷ್ಠೆ ಏನಕ್ಕೆ ಬೇಕಾಗತ್ತೆ ಅಂದರೆ, ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರವಾಗಿ ವ್ರತನಿಷ್ಠೆಯನ್ನು ಮಾಡಬೇಕು. ಅದನ್ನು ಅವ್ರನ್ನ ಪತಿವ್ರತೆ ಅಂತ ಹೇಳೋದು. ಇದನ್ನು ಪತಿವ್ರತ ಅಂತ ಹೇಳೋದನ್ನು ಪತಿವ್ರತೆ ಮಾಡಿಬಿಟ್ಟಿದ್ದೀವಿ. ಏನು ಮಹಾಪತಿವ್ರತೆನ ನೀನು, ಅದು ಕೆಟ್ಟದಾಗ ತೊಗೊಂಡೋಗ್ಬಿಡ್ತಾರೆ. ಆದರೆ ಪತಿವ್ರತ ಅಂತಕ್ಕಂಥದ್ದನ್ನು ನಾವು ಪತಿವ್ರತೆ ಮಾಡಿಕೊಂಡು ಅರ್ಥ ಕಲ್ಪಿಸೋದಕ್ಕೆ ಬಿಟ್ಟು ಏನೇನೋ ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಹೆಣ್ಣು ಗಂಡು ವ್ರತನಿಷ್ಠೆ ಅಂತಕ್ಕಂಥದ್ದು ಧರ್ಮಪತ್ನಿ ಯಾವಾಗ ಆಗೋದು ಅಂದರೆ, ಸಮಯಕ್ಕೆ ಸರಿಯಾಗಿ ಗಂಡನನ್ನು ತಿಂಡಿ, ಊಟ, ನಿದ್ದೆ, ಶಿಸ್ತು ಪ್ರತಿಯೊಂದಕ್ಕೂ ಸಿದ್ಧತೆ ಮಾಡ್ತಕ್ಕಂಥದ್ದೇ ವ್ರತನಿಷ್ಠೆಯಾದಂತಹ ಧರ್ಮಪತ್ನಿಯಾಗಿ ಗಂಡ ಹೆಂಡತಿ 100 ಕಾಲ ಬಾಳೋದಕ್ಕೆ ಹೆಂಡತಿಯೇ ಮೂಲಕರ್ತಲಾಗಿರ್ತಕ್ಕಂಥ ಒಂದು ಸತ್ಯವಾದ ನಿಯಮ. ಹೇಗಿರುತ್ತೆ? ಕಮಿಟ್ಮೆಂಟ್ ಸೈಡ್ಗೆ ಹಾಕಿ. ಬಟ್ ಗಂಡ ಹೆಂಡತಿ ಅನ್ನೋದಕ್ಕೆ ಏನು ಶಿಸ್ತು ಬಂತು? ಏನು ಧರ್ಮ ಕಲ್ತ್ರಿ? ಹೆಂಡತಿಯಿಂದ ಗಂಡ ಏನು ಕಲ್ತಿದ್ದು, ಗಂಡನಿಂದ ಹೆಂಡತಿ ಏನು ಕಲ್ತಿದ್ದು? ಏನೂ ಕಲ್ತಿಲ್ಲ ಸ್ವಾಮಿ. ಅಯ್ಯೋ ಕಟ್ಕೊಂಡಿದ್ದೆ ಸಾಕಾಗೈತೆ, ಆ ಮಟ್ಟಕ್ಕೆ ಕೊಟ್ಟೋಗಿರ್ತೀವಿ ನಾವು. ಹಾಗಾಗಿ ಈ ಧರ್ಮಪತ್ನಿ ಅಂತಕ್ಕಂಥದ್ದು ಹೇಳಿಸ್ಕೊಳ್ಳೋದಲ್ಲ, ಆ ಒಂದು ವಿಚಾರವನ್ನು ಹೂವಿನ ರೀತಿಯಲ್ಲಿ ಗಂಡು ಹೆಣ್ಣು ಇರಬೇಕು ಅಂತಕ್ಕಂತಹ ಒಂದು ಸದಾ ಯಾವಾಗಲೂ ಉಸಿರಾಟವನ್ನು ತಾಳ್ಮೆಯಿಂದ ಉಸಿರಾಡುವುದನ್ನು ಕಲಿತಾಗ ಬೆನ್ನು ನೋವು, ಕಾಲು ನೋವು, ತಲೆನೋವು ಬರಲಿಕ್ಕಿಲ್ಲ. ಈಗ ಯಾರಿಗಿಲ್ಲ ತಲೆನೋವು, ಕಾಲು ನೋವು, ಬೆನ್ನು ನೋವು? ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂದರೆ ನಮ್ಗೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ನಾವು ತಿಳ್ಕೊಂಡಿರೋದೇನೋ ಅಂದರೆ ಮೆಡಿಷನ್ ತೊಗೊಳ್ಳೋದು. ತಲೆನೋವು ಇರ್ತದೆ, ಈ ಕಡೆ ನೈತದ, ಈ ಕಡೆ ನೈತದ, ವರ್ಣನೆ ಮಾಡಿ ಮೆಡಿಷನ್ ತೊಗೊಂಡು ತಿಂತೀವಿ. ತಲೆನೋವು ಹೋಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ತಲೆನೋವು ಹೋಗ್ಬೇಕಂದ್ರೆ ಮನಸ್ಸಿನ ಕೊಳೆಯನ್ನು ತೆಗೆಯಲೇಬೇಕು. ಅದಕ್ಕೆ ಮದುವೆ ಆಗಬೇಕು. ಈ ಮನಸ್ಸಿನ ಕೊಳೆ ತೆಗೆಯೋದಕ್ಕೆ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಗಂಡಸರಿದ್ದಾಗ ಮಾತ್ರ ಸಾಧ್ಯ ಆಗತ್ತೆ. ಆಗಲಿಲ್ಲ ಅಂದಾಗ ಇದು ತುಂಬ ಕಷ್ಟಕರವಾದ ವಿಚಾರ ಆಗತ್ತೆ. ಜೊತೆಗೆ ಗಂಡ ಮನೆಗೆ ಆ ಟೈಮ್ ಕರೆಕ್ಟಾಗಿ ಬರಲೇಬೇಕು ಅಂತ ಆಸೆ ಇದ್ದರೂ ಬರೋಕ್ಕಾಗಲ್ಲ. ಹೆಂಡತಿ ಮನೆಯಲ್ಲಿರಬೇಕಾದ್ರೆ ನಾನು ಟೈಮ್ಗೆ ಕೆಲಸ ಮಾಡಬೇಕು ಅಂದರೂ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ತಿಳ್ಕೊಂಡಾದಮೇಲೆ ಬ್ರೇಕ್ ಬೀಳುತ್ತಲ್ಲಿ. ಈಗ ನಾನು ಹೇಳಿದೆ, ತಿಳ್ಕೊಂಡ್ರು ಮಾಡೋಕ್ಕೆ ಹೋಗ್ತಾರೆ, ಆಗಲ್ಲ. ಅಯ್ಯಯ್ಯೋ ಮರ್ತೋಯ್ತು ಅಂತ ಹೆಂಡತಿ ಅನ್ಕೋತಾಳೆ. ಅಯ್ಯೋ ನಾನು ಮರ್ತುಬಿಟ್ಟೆ, ನನ್ನ ಹೆಂಡತಿ ಫೋನ್ ಮಾಡಿದ್ದು ನಾನು ಹೋಗಲಿಲ್ಲ ಅಂತ ಗಂಡ ಅನ್ಕೋತಾನೆ ಅಲ್ವಾ? ಸೊ ಇಬ್ಬರು ಮರ್ತು ಬಿಡ್ತಾರೆ. ಈ ಇಬ್ಬರು ಏನಕ್ಕೆ ಮರೀತಾರೆ ಅಂದರೆ, ಮನೆಯಲ್ಲಿ ಒಂದು ದೊಡ್ಡ ಗಂಡ ಅಂತ ಕಾದಿರುತ್ತೆ. ಮನೆಯಲ್ಲಿ ದೊಡ್ಡ ಗಂಡ ಅಂತ ಕಾದಿರುತ್ತೆ. ಯಾಕೆ ಅಂದರೆ ಇಬ್ಬರನ್ನೂ ಬದಲಾವಣೆ ಮಾಡಿಸ್ಬಿಡುತ್ತೆ, ಹುಚ್ಚಿಡಿಸ್ಬಿಡುತ್ತೆ. ಯಾವುದದು ಅಂದರೆ ಮನೆಯಲ್ಲಿ ಇರುವಂತಹ ಹಿಂಬಾಗಿಲು. ಹಿಂಬಾಗಿಲು ಯಾರ ಮನೆಯಲ್ಲಿ ಇಲ್ವೋ ಅವರ ಮನೆಯಲ್ಲಿ ಸದಾ ಬೆನ್ನು ನೋವು, ಬೆನ್ನು ನೋವು, ಬೆನ್ನು ನೋವು. ಈಗ ಬೆನ್ನು ನೋವು ಹಿಂಬಾಗಿಲು ಏನ್ರಿ ಸಂಬಂಧ ಸ್ವಾಮಿ ಅಂತ ಹೇಳ್ತೀರಾ? ಯಾಕೆ ಅಂತಂದರೆ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಹಿಂದೆ ಬಲಶಕ್ತಿ ಅಂದರೆ ಪಶ್ಚಿಮ ದಿಕ್ಕಿನ ದ್ವಾರದಲ್ಲಿರ್ತಕ್ಕಂಥದ್ದು ಶಕ್ತಿ. ದೇಹಕ್ಕೆ ಎಷ್ಟು ಶಕ್ತಿ ಬೇಕು ಅಷ್ಟು ಎನರ್ಜಿ ಪಾಸ್ ಆಗುತ್ತೆ ಪಶ್ಚಿಮ ದ್ವಾರದಿಂದ. ಅಂದರೆ ಇದು ಹಿರಿಯರು ಸಂತೋಷ ಪಡ್ತಾರಂತೆ. ಯಾವಾಗ ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ, ಹೆಂಗಸರು, ಮಕ್ಕಳು, ಸೊಸೆನೋ ಯಾರೇ ಆಗಿರಲಿ, ನೆಮ್ಮದಿಯಾಗಿ ಯಾವುದೇ ದೇಹದಲ್ಲಿ ನೋವಿಲ್ಲ ಅಂತ ಯಾರು ಮನೆಯಲ್ಲಿ ಮಲಗ್ತಾರೆ, ಪಿತೃಗಳು ದೇವರ ಹತ್ರ ಹೋಗಿ ಸೇರ್ತಾರಂತೆ. ವೈಕುಂಠಕ್ಕೆ ಕಳಿಸ್ತೆ ಅಂತ ಹೇಳ್ತಾರಲ್ಲ, ಯಾರು ವೈಕುಂಠಕ್ಕೆ ಕಳಿಸೋದು? ನೋಡಿದ್ರಾ?
ಮನೆಯಲ್ಲೇ ವೈಕುಂಠ ಆಗಿರ್ತದೆ. ಅಂದರೆ ಯಾವ ಕಾರಣಕ್ಕೂ ಹೆಣ್ಣು ಮನೆಯಲ್ಲಿ ನೋವು ಅಂತ ಬಾಯಿಂದ ಬರಬಾರ್ದು. ಪಿತೃಗಳು ದೈವತ್ವಕ್ಕೆ ಸೇರ್ತಾರಂತೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸೊಸೆ ಕ್ಷೇಮವಾಗಿದ್ದಾರೆ ಅಂತ ಆವಾಗ ಅವ್ರು ಮುಂದೆ ಹೋಗ್ತಾರಂತೆ. ಇಲ್ಲಿ ಇವರು ಹಿಂಸೆ ಪಡ್ತಿದ್ರೆ ಅವ್ರನ್ನ ಅಲ್ಲಿ ಮುಂದೆ ಕೊಡಲ್ಲ, ಅವರಲ್ಲಿ ಹಿಂಸೆ ಪಡ್ತಾರಂತೆ. ಇದು ನಾವು ಪಿತೃಗಳನ್ನು ದೇವ್ರ ಹತ್ರ ಕಳಿಸ್ಬೇಕು ಅಂದರೆ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಇದ್ದಾಗ ಮಾತ್ರ ಹಾಕ್ತಾರೆ ಹೊರತು ನಾವು ಮಾಡ್ತಕ್ಕಂಥ ಕ್ರಿಯೆಗಳು ಕ್ರಮಗಳು ಬೇರೆ. ಇದೆಲ್ಲವೂ ಕೂಡ ನಮ್ಮ ಮನೆ ಪಶ್ಚಿಮ ದ್ವಾರ ಇದ್ದರೆ ಹಿರಿಯರು ಬಂದು ಅಲ್ಲಿ ವಾಸ ಮಾಡ್ತಾರಂತೆ, ಕಾಯ್ತಾರಂತೆ ನಮ್ಮ ಮನೇಲಿ ಏನು ನಡೆಯುತ್ತೆ ನೋಡೋಕ್ಕೆ ಅಂತ ಹೇಳಿ. ಮುಂಬಾಗಿಲಲ್ಲಿ ಸೂರ್ಯ ಇರತಕ್ಕಂಥ ಬಾಗಿಲಲ್ಲಿ ಭಗವಂತ ಕಾಯ್ತಾನಂತೆ. ಆಶೀರ್ವಾದ ಯಾವಾಗ ಮಾಡಲಿ? ಆ ಆಶೀರ್ವಾದ ಮಾಡಿಸೋಕ್ಕೆ ಪೌರೋಹಿತರುಗಳು ಎಷ್ಟೋ ಜನ ಸೇರಿರ್ತಾರಂತೆ. ಆ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಮಂತ್ರದ ಮುಖೇಣವಾಗಿ ಭಗವಂತನ ಬರಮಾಡಿ ಮನೆಗೆ ಶುಭವನ್ನು ಮಾಡಿಸ್ಬೇಕು ಅಂಥೇಳಿ ಅವ್ರು ಕಾಯ್ತಾ ಇರ್ತಾರಂತೆ. ಇಲ್ಲೇನಾರು ಪೂಜೆ ನಡೀತೇನಮ್ಮ? ಈಗ ತೆಂಗಿನಕಾಯಿ ಹೊಡೆದ್ರ, ಮಂತ್ರ ಹೇಳಿದ್ರ? ಏನೂ ಇಲ್ಲ, ಮನೆಯೇ ಎಲ್ಲ ಮಾಡ್ಕೊಳುತ್ತೀರಿ. ಎಂಥ ಅದೃಷ್ಟವಾದ ಮನೆಯನ್ನು ಕಟ್ಟಿದಿರ ನೋಡ್ಕೊಳ್ರಿ. ಪೂರ್ವ ಪಶ್ಚಿಮದ ಬಾಗಿಲು ಇರುವಂಥವರೇ ಕೋಟ್ಯಾಧಿಪತಿಗಳು. ಈ ಥರ ಬಾಗಿಲಿಟ್ಕೊಂಡು ಮನೆ ಕಟ್ಟಿರೋರು ಸದ್ಯಕ್ಕೆ ಯಾವ ಕಾರಣಕ್ಕೂ ಕಾಣಿಸ್ತಾ ಇಲ್ಲ, ಗೊತ್ತೇ ಇಲ್ಲ ಅಂತ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಪೂರ್ವ ಪಶ್ಚಿಮನ ದ್ವಾರವನ್ನು ಇಟ್ಕೊಂಡು ಮನೆ ಯಾರು ಕಟ್ಟಿದ್ದಾರೆ ಅವರಿಗೆ ಈ ಕೋಟಿ ಸ್ಥಾನ ಸಿಕ್ಕತ್ತೆ. ಪೂರ್ವ ಪಶ್ಚಿಮಕ್ಕೆ ಬಾಗಿಲು ಇಟ್ಕೊಂಡಕ್ಕೆ ಗೊತ್ತಿದ್ರೆ ತಾನೇ ಇಟ್ಕೊಳ್ಳೋದು. ಹೆಂಗೋ ಯಾಕೊಳ್ಳೋದು ನನ್ನ ಹೇಳಿದ್ರು, ಪೂರ್ವಕ್ಕೊಂದು ಇಟ್ಕೊಂಡಿದ್ದೀವಿ, ಪಶ್ಚಿಮಕ್ಕೊಂದು ಇಟ್ಕೊಂಡಿದ್ದೀವಿ ಅಂತ. ಆದರೆ ಉತ್ತರಕ್ಕೊಂದು ಇಟ್ಕೋತೀವಿ. ಯಾಕೆ? ಅದು ವಾಸ್ತು ಪ್ರಕಾರ. ಸೊ ಈ ರೀತಿಯಾಗಿ ತಪ್ಪು ಮಾಹಿತಿಯಿಂದ ಮನೆಯಲ್ಲಿ ಇರತಕ್ಕಂತಹ ನಮ್ಮ ಮನಸ್ಸನ್ನು ಕೆಡಿಸದೇ ಇರತಕ್ಕಂಥ, ದೇಹವನ್ನು ನೋಯಿಸದೇ ಇರತಕ್ಕಂತಹ ಒಂದು ಪ್ರಕ್ರಿಯೆ ನಡೆಯೋದು ಯಾವಾಗ ಅಂದರೆ ಮನೆಯಲ್ಲಿ ಪಶ್ಚಿಮ ದ್ವಾರ ಇದ್ದಾಗ. ಇದ್ದ ತಕ್ಷಣ ಆಗೋಯ್ತಾ ಇಡಿಸ್ತಾರೆ, ಒಳಗಡೆಯಿಂದ ಡೋರ್ ಕ್ಲೋಸ್ ಮಾಡಿರ್ತಾರೆ. ಯಾರು ಬಂದ್ಬಿಟ್ರೆ ಹಿಂದ್ಬಾಗ್ಲಿಂದ ಅಲ್ಲಮ್ಮ, ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಬಾಗಿಲು ಹಾಕಿದ್ರೂ ಮುಚ್ಚಿರ್ತಾರೆ. ಈ ಕರ್ಮನೂ ಕೂಡ ನಡೆಯುತ್ತೆ. ಇದೆಲ್ಲವನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಹಾರ ಬದಲಾವಣೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಪ್ರತಿದಿನ ಸಂಧ್ಯಾಕಾಲದಲ್ಲಿ ಯಾವ ಗಂಡಸು ಕೈಯಲ್ಲಿ ಹೂವನ್ನು ಹಿಡ್ಕೊಂಡು ಬಂದು ಹೆಂಡತಿಗೆ ಕೊಡ್ತಾನೋ ಅದು ಸಾರ್ಥಕವಾದ ಬದುಕಾಗತ್ತೆ. ತರ್ತಾರೆ ಅಂತೀನಮ್ಮ. ಯಾವುದೇ ಗಂಡಸು ಬರೇ ಕೈಯಲ್ಲಿ ಮನೆಗೆ ಬರಬಾರದು, ಹೂ ಹಿಡ್ಕೊಂಡೇ ಮನೆಗೆ ಬರಬೇಕು. ಇದು ಎಷ್ಟು ಮಟ್ಟಕ್ಕೆ ಇವಾಗ ನಾನು ಹೇಳಿದ ಮೇಲೆ ಹೂ ಏನಕ್ಕೆ ಬೇಕಾಗತ್ತೆ ಅಂದರೆ ಸಂಜೆ ಟೈಮಲ್ಲಿ ಆ ಹೆಣ್ಣು ಅದನ್ನು ಮುಡಿದಾಗ, ಗಂಡ ಹೆಂಡತಿ ಜೊತೆಯಲ್ಲಿದ್ದಾಗ, ಜೊತೆಯಲ್ಲಿ ಮಲಗಿದಾಗ ಆ ಪರಿಮಳ ಇಬ್ಬರಿಗೂ ಎಷ್ಟು ಕೆಲಸ ಮಾಡುತ್ತೆ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಮಲಗೋ ರೂಮಲ್ಲಿ ಪರಿಮಳ ಇರಬೇಕು.